ಈಗಾಗಲೇ ಆಕ್ಸಿಡೆಂಟ್ ಮಾಡಿರೋ ಕಾರ್ ಯಾವುದು ಅಂತ ಗೊತ್ತಾಗಿದೆ. ಆ ಕಾರು ಕಳ್ತನ ಆಗಿತ್ತು. ಶಾರ್ವರಿ ಈ ವಿಚಾರ ನಮ್ಗೆ ಹೇಳಿರಲಿಲ್ಲ, ನಮ್ಮ ಗಮನಕ್ಕೂ ಬಂದಿರಲಿಲ್ಲ. ಅದರಿಂದ ನಾವು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆ ಕಾರ್ ಕದ್ದೋರು ಯಾರು ಅಂತ ಗೊತ್ತಾದರೆ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಗೊತ್ತಾಗುತ್ತೆ ಅಲ್ವಾ? ಹೌದು, ನಾವು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಹಾಗಾದರೆ ಸಮರ್ಥಿ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಗೊತ್ತಾಯಿತು ಅಲ್ವಾ? ನಮಗೆ ಗೊತ್ತಾಗಿರ್ಬೋದು, ಆದರೆ ಕೋರ್ಟ್ಗೆ ಗೊತ್ತಾಗಿಲ್ವಲ್ಲ. ಅಲ್ಲ ಇನ್ಸ್ಪೆಕ್ಟರ್, ಕಾರ್ ಸಿಕ್ಕಿದೆ, ಅಪರಾಧ ಮಾಡಿರೋದು ಬೇರೆಯವರು ಅನ್ನೋದು ಗೊತ್ತಾಗಿದೆ. ಇದೆಲ್ಲ ಎವಿಡೆನ್ಸ್ ಇಟ್ಕೊಂಡು ಸಮರ್ಥಿ ಅಪರಾಧ ಮಾಡಿಲ್ಲ ಅಂತ ಅವನ್ನ ರಿಲೀಸ್ ಮಾಡ್ಬೋದಲ್ವಾ? ಹಾಗೆಲ್ಲ ಆಗಲ್ಲ ಅವಿನಾಶ್. ಈಗಾಗಲೇ ಚಾರ್ಜ್ ಶೀಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಇದುವರೆಗೂ ಸಮರ್ಥ ತಾನೇ ಅಪರಾಧ ಮಾಡಿರೋದಂತ ಒಪ್ಕೊಂಡಿದ್ದರಿಂದ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ. ಹಾಗಾಗಿ ಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಬೇಲ್ ಕೊಡುತ್ತೆ. ಅಲ್ಲಿವರೆಗೂ ನಾವು ಸಮರ್ಥನ ಬಿಡೋಕ್ಕಾಗಲ್ಲ, ಯಾಕಂದರೆ ನಮಗೂ ಕೆಲವೊಂದು ಫಾರ್ಮ್ಯಾಲಿಟೀಸ್ ಆ್ಯಂಡ್ ಪ್ರೊಸೀಜರ್ಸ್ ಅಂತ ಇರುತ್ತೆ. ಓಕೆ ಇನ್ಸ್ಪೆಕ್ಟರ್. ಅಭಿ, ನೀನು ಲಾಯರ್ ಹತ್ರ ಮಾತಾಡು. ಬೇರೆ ಏನು ಪ್ರೊಸೀಜರ್ ಇದೆಯೋ ಅದರದ್ದೆಲ್ಲ ಡೀಟೇಲ್ಸ್ ತಗೋ. ಅವ್ರಿಗೇನು ರೆಕಾರ್ಡ್ಸ್ ಬೇಕೋ ಅದನ್ನು ವ್ಯವಸ್ಥೆ ಮಾಡು. ಮೊದಲು ಸಮರ್ಥಕ್ಕೆ ಬೇಲ್ ಆಗಬೇಕು, ಉಳಿದಿದ್ದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇನ್ಸ್ಪೆಕ್ಟರ್, ನಾವು ಸಮರ್ಥ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶ್ಯೂರ್, ಹೋಗಿ. ಸಮರ್ಥ್, ಈಗಲಾದರೂ ಆಕ್ಸಿಡೆಂಟ್ ಮಾಡಿದ್ದು ನೀನು ಅಂತ ಕೋರ್ಟಲ್ಲಿ ಹೇಳಿಕೆ ಕೊಡೋದನ್ನ ಬಿಡು. ಕೋರ್ಟಲ್ಲಿ ಮುಂದೆ ಈ ರೀತಿ ಹೇಳಬೇಡ. ಈಗಲೂ ಆಕ್ಸಿಡೆಂಟ್ ಮಾಡಿರೋ ಕಾರು ಸಿಕ್ಕಿದೆ ಅಂತ ಗೊತ್ತಾಗಿದೆಯೇ ಹೊರತು ಕಾರನ್ನು ಕದ್ದಿರೋರು ಸಿಕ್ಕಿಲ್ವಲ್ಲ ಸರ್. ಕಾರನ್ನು ಯಾರೋ ಕದ್ದಿದ್ದಾರೆ, ಅವರೇ ಹೋಗೋ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ನಿಮ್ಮ ವಾದ ಇರ್ಬೋದು, ಆದರೆ ಅದಕ್ಕೆಲ್ಲ ಸಾಕ್ಷಿ ಬೇಕಲ್ಲ. ಅದನ್ನೆಲ್ಲ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನೇನು ಲಾಯರ? ಅದು ಏನೇ ಸಾಕ್ಷಿ ಬೇಕಿದ್ರು ನಾವು ರೆಡಿ ಮಾಡ್ತೀವಿ. ಆಯಿತು, ಕದ್ದವ್ರು ಯಾರು ಅಂತ ಗೊತ್ತಾಗಲಿ. ನಾನು ಅಲ್ಲಿವ್ರಿಗೂ ಏನೂ ಮಾತಾಡೋಕ್ಕೆ ಹೋಗಲ್ಲ. ನಾನು ನನ್ನ ಹೇಳಿಕೆಗಳನ್ನ ಬದಲಾಯಿಸಿದ್ರೆ ನಿಧಿಗೆ ತೊಂದರೆ ಆಗ್ಬೋದು. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿಧಿನೂ ಈ ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ನಮಗದೇ ದೊಡ್ಡ ಸಮಾಧಾನ. ನೀನಾಗಲಿ ನಿಧಿ ಆಗಲಿ ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂದಮೇಲೆ ಈ ಆಕ್ಸಿಡೆಂಟ್ ಬೇರೆ ಯಾರೋ ಮಾಡಿದ್ದಾರೆ. ಅವರು ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ಳೇಬೇಕು. ಆದರೆ ನಮಗೆ ಬೇಕಾಗಿದ್ದು ನೀನು ನಿಧಿ ತಪ್ಪು ಮಾಡಿಲ್ಲ, ಈ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಷ್ಟೇ. ಹೌದು ಸಮರ್ಥ್, ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಆಗಬಾರ್ದು. ನೀನು ನಿಧಿ ತುಂಬ ನೊಂದಿದ್ದೀರಾ. ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ತಪ್ಪು ಮಾಡಿದವರು ಸಿಕ್ಕಾಕೋಬೇಕು, ಸಿಕ್ಕಾಕೋತಾರೆ. ಆಕ್ಸಿಡೆಂಟ್ ಆದ ಸಮಯದಲ್ಲಿ ಸಮರ್ಥ್ ಅವರು ಫೋನಲ್ಲಿ ಮಾತಾಡ್ತಿದ್ರು ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಇದೆ ಸರ್. ಅವ್ರು ನನ್ನ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಮನೆ ಮುಂದೆ ಬಂದು ನಿಂತ್ಕೋತಾರೆ. ಅದೆಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಈ CCTV ಫುಟೇಜಲ್ಲಿ ಪಾಪು ಓಡಾಡ್ತಿರೋದು ಕಾಣಿಸ್ತಿದೆ ಅಂದಮೇಲೆ ಈ ಮನೆಯಿಂದ ಕಾರನ್ನು ಯಾರು ಕದ್ದಿರ್ಬೋದು ಅನ್ನೋದು ಗೊತ್ತಾಗ್ಬೋದು. ನಿಜವಾಗ್ಲೂ ಕಾರ್ ಕಳ್ತನ ಆಗಿದೆಯಾ ಅಥವಾ ಕಾರ್ನ ಶಾರ್ವರಿನೇ ತಗೊಂಡು ಹೋದ್ಲಾ ಅನ್ನೋದು ಗೊತ್ತಾಗತ್ತೆ. ಸರಿ ನೋಡಮ್ಮ, ಫೋನ್ ಬಂದಿದೆ. ಫೋನಲ್ಲಿ ಮಾತಾಡ್ತಾ ಇದ್ದೆ. ಹಲೋ ಅಮ್ಮ. ಪುಟ್ಟ, ನೀನವತ್ತು ಕೋರ್ಟಲ್ಲಿ CCTV ಫುಟೇಜ್ ಕೊಟ್ಟಿಯಲ್ಲ, ಅದೆಲ್ಲಿ ಸಿಕ್ತು? ಯಾಕಮ್ಮ, ಏನಾಯ್ತು? ನೀನು ಹೇಳು, ಹೇಳ್ತೀನಿ. ನಿಮ್ಮ ಎದುರುಗಡೆ ಮನೆಯವ್ರ ಹತ್ರ ಇಸ್ಕೊಂಡೆ ಅಮ್ಮ. ಅವತ್ತು ರಾತ್ರಿ ನನ್ನ ಸಮರ್ಥಿಗೆ ಫೋನ್ ಮಾಡಿ ಟೈಮಿಂಗ್ಸ್ ಎಕ್ಸಾಕ್ಟಾಗಿ ನಂಗೆ ಗೊತ್ತಿತ್ತು. ನಾನು ಕಾಲ್ ಮಾಡಿದಾಗ ಸಮರ್ಥು ಮನೆ ಮುಂದೆ ಓಡಾಡ್ತಿದ್ದೀನಿ ಅಂತ ಹೇಳಿದ್ದ. ಆ ಟೈಮಿಂಗ್ಸ್ನ ನಾನು ಎದುರುಗಡೆ ಮನೆಯವ್ರಿಗೆ ಕೊಟ್ಟು CCTV ಫುಟೇಜಸ್ ಬೇಕು ಅಂತ ಕೇಳಿದೆ. ಅವ್ರು ಕೊಟ್ರಮ್ಮ. ಅವ್ರು ಆ ಟೈಮಿಂಗ್ದು CCTV ಫುಟೇಜಸ್ ನಂಗೆ ಕೊಟ್ಟರು. ಓ ಹೌದಾ? ಆದರೆ ಅದಕ್ಕಿಂತ ಮುಂಚೆ ಏನಾಯಿತು ಅನ್ನೋದನ್ನು ನೀನು ನೋಡಿಲ್ವಾ? ಇಲ್ಲಮ್ಮ, ನಾನು ಕರೆಕ್ಟ್ ಟೈಮ್ ಕೊಟ್ಟಿದ್ನಲ್ಲ, ಆ ಟೈಮ್ದಷ್ಟೇ ಓಪನ್ ಮಾಡಿ ನೋಡಿದ್ವಿ. ಅದನ್ನು ಮಾತ್ರ ನಾನು ತೊಗೊಂಡು ಬಂದೆ. ಯಾಕಮ್ಮ? ಏನಿಲ್ಲ ಬಿಡು, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಗಿದ್ರೆ ಅವತ್ತು ರಾತ್ರಿ ಏನಾಯಿತು ಅನ್ನೋದನ್ನು ಎದುರು ಮನೆ CCTVಯಿಂದ ಚೆಕ್ ಮಾಡಿದ್ರೆ ಗೊತ್ತಾಗ್ಬೋದು. ಕಾರ್ನ ಯಾರು ತೊಗೊಂಡು ಹೋಗಿದ್ದಾರೆ ಅನ್ನೋದು ಖಂಡಿತ ಗೊತ್ತಾಗತ್ತೆ. ಈ ವಿಷಯನ ಮೊದಲು ಮಾಧವ್ ಅವ್ರಿಗೆ ಹೇಳಬೇಕು. ಏನಾಯ್ತು ಸಬ್ಲಾಡಿ? ತುಳಸಿ ಯಾಕೆ ಫೋನ್ ಮಾಡಿದ್ಲು?
ಹಾಗಿದ್ರೆ ತುಳಸಿ ಸರಿಯಾದ ದಾರಿಯಲ್ಲೇ ಯೋಚನೆ ಮಾಡ್ತಿದ್ದಾಳೆ. ಅವಳು ಚಾಣಾಕ್ಷತನ ನನಗೆ ಗೊತ್ತಿಲ್ವಾ? ಇನ್ನು ಆ ಕಳ್ಳರು ಸಿಕ್ಕಾಕೊಂಡಾಗೆ ಬಿಡು. ಹಾಗಾದರೆ ಆ ಶಾರ್ವರಿ ಸಿಕ್ಕಾಕೋತಾಳ? ಅಯ್ಯಯ್ಯೋ, ಹಾಗೇನಾದರೂ ಅವಳು ಸಿಕ್ಕಾಕೊಂಬಿಟ್ರೆ ಜೈಲಿಗೆ ಹೋಗ್ಬಿಟ್ರೆ ನನ್ನ ಜೇಬು ತುಂಬೋದು ಹೇಗೆ? ಇಷ್ಟು ದಿನ ಕೈ ತುಂಬ ದುಡ್ಡು ಎಣಿಸ್ತಿದ್ಲು, ಇನ್ನು ಮುಂದೆ ಕಂಬಿ ಎಣಿಸ್ಬೇಕಾಗತ್ತಲ್ಲಪ್ಪ. ಮಾಧವರೇ, ತುಳಸಿಯವರೇ, ಯಾಕೆ ಏನಾಯಿತು? ನಿಧಾನವಾಗಿ ಬನ್ನಿ. ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಆಯಿತು, ಮಾತಾಡೋಣ. ಅದಕ್ಕೆ ಯಾಕೆ ಇಷ್ಟು ಫಾಸ್ಟಾಗಿ ನಡ್ಕೊಂಡು ಬರ್ತಾ ಇದ್ದೀರಾ? ಇಲ್ಲ ಮಾಧವರೇ, ಇದು ತುಂಬ ಮುಖ್ಯವಾದ ವಿಷಯ. ನಾವು ಈಗಲೇ ಎದುರು ಮನೆಗೆ ಹೋಗಬೇಕು. ಎದುರು ಮನೆಗ? ಯಾಕೆ? ನಿಮಗೆ ನೆನಪಿದೆ ಅಲ್ವಾ, ಸಿರಿ ಕೋರ್ಟಲ್ಲಿ ಒಂದು CCTV ಫುಟೇಜ್ನ ಸಬ್ಮಿಟ್ ಮಾಡಿದ್ಲು. ಹೌದು, ನೆನಪಿದೆ. ಸಮರ್ಥ್ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದು CCTV ಫುಟೇಜ್ ಸಿಕ್ಕಿದ್ದು ಎದುರು ಮನೆಯಿಂದ. ಹೌದು, ನಮ್ಮನೆ CCTVಗಳು ಅದು ಯಾಕೋ ಗೊತ್ತಿಲ್ಲ, ಎಷ್ಟು ರಿಪೇರಿ ಮಾಡಿದ್ರು ಮತ್ತೆ ಮತ್ತೆ ಹಾಳಾಗ್ತಾನೆ ಇರುತ್ತೆ. ಸರ್ವಿಸ್ ಅವ್ರಿಗೆ ಹೇಳಿದ್ದೀವಿ, ಅವ್ರು ಇನ್ನೂ ಬಂದು ರಿಪೇರಿ ಮಾಡೇ ಇಲ್ಲ. ಮಾಧವ್ ಅವರೇ, ಒಮ್ಮೆ ಯೋಚನೆ ಮಾಡಿ, ಪಾಪು ಓಡಾಡಿರೋದು ಕವರ್ ಆಗಿದೆ ಅಂದಮೇಲೆ ಶಾರ್ವರಿ ಕಾರು ಯಾರು ತೆಗೆದಿದ್ದಾರೆ ಅನ್ನೋದು ಕವರ್ ಆಗಿರ್ಬೇಕಲ್ವಾ? ಅವತ್ತು ರಾತ್ರಿ ನಮ್ಮನೆ ಸುತ್ತಮುತ್ತ ಏನಾಯ್ತು ಅನ್ನೋದನ್ನ ನೋಡಿದ್ರೆ ಕಾರ್ ಕದ್ದಿದ್ದು ಯಾರು ಅಂತ ಗೊತ್ತಾಗತ್ತಲ್ವಾ? ಓಹ್, ಹೌದಲ್ಲ, ನನಗಿದು ಹೊಳದೇ ಇಲ್ಲ. ಆಯಿತು, ನಾನು ಎದುರು ಮನೆಗೆ ಹೋಗಿ ಮಾತಾಡಿ ಬರ್ತೀನಿ, ಆ ಫುಟೇಜ್ ತೊಗೊಂಬರ್ತೀನಿ. ನಾನು ಬರ್ತೀನಿ. ಬೇಡ ನೋಡಿ, ನೀವು ಈಗಾಗಲೇ ಆಯಾಸ ಆಗಿರೋ ಥರ ಇದ್ದೀರಾ, ಕೂತ್ಕೊಳ್ಳಿ, ಟೆನ್ಷನ್ ಮಾಡ್ಕೊಬೇಡಿ. ನಾನು ಹೋಗಿ ಆ ದಿವಸದ ಪೂರ್ತಿ ಫುಟೇಜ್ ತೊಗೊಂಬರ್ತೀನಿ, ಆಯಿತಾ? ಆ ಶಾರ್ವರಿ ತುಂಬ ಜಾಣತನದಿಂದ ನಾಜೂಕಾಗಿ ಕೆಲಸ ಮಾಡಿದ್ದಾಳೆ. ಮೊದಲು ನಮ್ಮನೆ CCTV ಫುಟೇಜ್ ಸಿಗದೆ ಇರೋ ಥರ ನೋಡ್ಕೊಂಡಿದ್ದಾಳೆ. ನಮ್ಮನೆ CCTVನ ಸರಿ ಮಾಡ್ಸೋಕ್ಕೂ ಬಿಟ್ಟಿಲ್ಲ. ಅದಾದಮೇಲೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ CCTV ಇಲ್ಲದೆ ಇರೋ ಕಡೆ ಹೋಗಿದ್ದಾಳೆ. ಯಾವಾಗ ತನ್ನ ಕುತ್ತಿಗೆಗೆ ಈ ಕೇಸ್ ಬರುತ್ತೆ ಅಂತ ಗೊತ್ತಾಯ್ತೋ ಆಗ ಕಾರ್ನ ರೌಡಿಗಳಿಗೆ ಕೊಟ್ಟು ನಂಬರ್ ಪ್ಲೇಟ್ ಚೇಂಜ್ ಮಾಡಿಸಿದಾಳೆ. ಈಗ ಸಿಕ್ಕಾಕೊಂಡ್ಮೇಲೆ ಕಾರೇ ಕಳ್ತನ ಆಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಪ್ರತಿ ಕ್ಷಣನೂ ತಪ್ಪಿಸ್ಕೊಳ್ಳೋಕೆ ಯೋಚನೆ ಮಾಡ್ತಾ ಇದ್ದಾಳೆ. ಶಾರ್ವರಿ, ಎಲ್ಲ ಸಮಯನೂ ಒಂದೇ ಥರ ಇರಲ್ಲ. ಕೆಟ್ಟ ದಾರಿಲಿ ನಡೆಯೋರು ಒಂದಲ್ಲ ಒಂದು ದಾರಿಲಿ ಜಾರ್ ಬೀಳಲೇಬೇಕು. ಎದುರು ಮನೆ CCTV ಫುಟೇಜ್ ಸಿಕ್ಕಿದ್ರೆ ನಿನ್ನ ಬಣ್ಣ ಎಲ್ಲ ಬಯಲಾಗತ್ತೆ. ಆ ಕಾರ್ನ ನೀನೇ ತಗೊಂಡು ಹೋದೆ ಅನ್ನೋದು ಗೊತ್ತಾಗತ್ತೆ. ನಮಸ್ಕಾರ ತಿಬೇಣ. ನಮಸ್ಕಾರ, ಹೇಳಿ, ಏನಾಗಬೇಕಿತ್ತು? ಯಾಕೋ ತುಂಬ ಆತಂಕದಲ್ಲಿರೋಗಿದೆ, ಏನಾಗಿದೆ? ಹಾಗೇನಿಲ್ಲ, ಒಳಗೆ ತುಂಬ ಕೆಲಸ ಇತ್ತು, ಹೇಳಿ. ಅದೇ ತ್ರಿವೇಣಿಯವರೇ, ನಮ್ಮನೆ CCTV ಹಾಳಾಗಿದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನನ್ನ ಸೊಸೆ ಸಿರಿ ಅಂತ ನಿಮ್ಮ ಮನೆಗೆ ಬಂದು CCTV ಫುಟೇಜ್ ತೊಗೊಂಡೋದ್ಲಂತೆ. ಹೌದು, ತಗೊಂಡೋದ್ರು. ಹಾಂ, ಅವರು ಆ ರಾತ್ರಿ 12ರಿಂದ 12ವರೆಗಿನ ಫುಟೇಜ್ ಮಾತ್ರ ತೊಗೊಂಡೋಗಿದ್ದಾರೆ. ನನಗೆ ಆ ಇಡೀ ರಾತ್ರಿದು ಫುಟೇಜ್ ಬೇಕಿತ್ತು. ಇಲ್ಲ ಮಾಧವ್ ಅವರೇ, CCTV ಹಾಳಾಗಿದೆ, ರಿಪೇರಿಗೆ ಹೋಗಿದೆ. ಹಾರ್ಡ್ ಡಿಸ್ಕ್ ಯಾವುದೂ ಇಲ್ಲಿಲ್ಲ. ಹೌದಾ? ನಮಗೆ ಆ ಒಂದು ದಿನದ ಫುಟೇಜ್ ಬೇಕಾಗಿತ್ತು. ಅದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಾವೇ ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ತೀವಿ. ಇಲ್ಲ ಮಾಧವ್ ಅವರೇ, ಸಿಸ್ಟಮಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿ ನನ್ನ ಮಗ ಹಾರ್ಡ್ ಡಿಸ್ಕಲ್ಲಿರೋ ಎಲ್ಲ ಫುಟೇಜಸ್ನೂ ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ಅವನೀಗ ರಿಪೇರಿಗೆ ಹಾರ್ಡ್ ಡಿಸ್ಕ್ನ ಯಾರು ಕೊಟ್ಟಿದ್ದಾನೆ ಗೊತ್ತಿಲ್ಲ. ದಯವಿಟ್ಟು ಕ್ಷಮಿಸಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಸೊಸೆ ಕೇಳಿದ್ದಕ್ಕೆ ಫುಟೇಜಸ್ ಕೊಟ್ಟಿದ್ದೀನಿ. ಹಾರ್ಡ್ ಡಿಸ್ಕ್ ಇದ್ದಿದ್ರೆ ನಿಮಗೂ ಕೊಡ್ತಿದ್ದೆ. ನನಗೆ ತುಂಬ ಕೆಲಸ ಇದೆ, ಸಾರಿ. ಏನು ಮಾಡೋದೀಗ? CCTV ಫುಟೇಜ್ ಸಿಕ್ಕಿದ್ರೆ ಎಲ್ಲ ವಿಷಯನೂ ಗೊತ್ತಾಗ್ತಿತ್ತು. ಸಿರಿ ಫುಟೇಜ್ ತೊಗೊಳ್ಳೋವಾಗ ಇಡೀ ದಿನದ ಫುಟೇಜ್ ತೊಗೊಂಡಿದ್ದಿದ್ರೆ ನಮ್ಗೆ ತುಂಬ ಅನುಕೂಲ ಆಗ್ತಿತ್ತು. ಇವ್ರು ನೋಡಿದ್ರೆ ಫುಟೇಜ್ ಎಲ್ಲ ಡಿಲೀಟ್ ಆಗಿದೆ ಅಂತಿದ್ದಾರೆ. ತುಂಬ ಆತಂಕದಲ್ಲಿ ಕೂಡ ಇದ್ದಾರೆ. ಏನು ವಿಷಯನೋ ಏನೋ. ನೀವು ಹೇಳ್ದಾಗೆ ಮಾಡಿದ್ದೀನಿ, ದಯವಿಟ್ಟು ನನ್ನ ಮಗುನ ಬಿಟ್ಬಿಡಿ. ಅಲ್ಲ ಮೇಡಮ್,
ಕೆಲಸ ಎಲ್ಲ ಆಯಿತು. ನಾವು ಹೇಳ್ದಾಗ ಹೇಳಿದ್ವಿ ಹೆಂಗ್ಸು ನನ್ನ ಮನ ಬಂದಿಲ್ಲ. ವೆರಿ ಗುಡ್. ಈಗಿಂದೀಗಲೇ ಅಲ್ಲಿರೋ ಎಲ್ಲ CCTV ಫುಟೇಜ್ನ ಡಿಲೀಟ್ ಮಾಡಿಸಿ. ಓಕೆ ಮೇಡಮ್. CCTV ಆಡಿಸ್ಕೊಡಿ. ಹಾರ್ಡ್ ಡಿಸ್ಕ್ ಇಲ್ಲ, ಎಲ್ಲ ಫುಟೇಜಸ್ ಇದರಲ್ಲೇ ಇದೆ. ಇನ್ಯಾವತ್ತೂ ಆ ಮನೆಯಿಂದ CCTV ಫುಟೇಜ್ ಸಿಗಬಾರ್ದು. ಆ ಮನೆಯಲ್ಲಿರೋ CCTV ಕನೆಕ್ಷನ್ನೆಲ್ಲ ಕಟ್ ಮಾಡ್ಸೋಕೆ ಹೇಳು. ಮತ್ತಾವತ್ತೂ ಆ ಮನೆಗೆ CCTV ಕನೆಕ್ಷನ್ ಹಾಕಿಸ್ಬಾರ್ದು. ತುಳಸಿ, ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರೋ ಅಂತವಳು. ನಕ್ಷತ್ರಗಳನ್ನು ಎಣಿಸೋಷ್ಟು ಚಾಲಾಕಿ ನೀನಾಗಿರ್ಬೋದು, ಆದರೆ ನಿನ್ನ ಲೆಕ್ಕನಾಗ ಹೇಗೆ ತಪ್ಪಿಸ್ಬೇಕು ಅಂತ ಗೊತ್ತಿರೋಂಥ ಪ್ರಳಯಾಂತಕಿ ನಾನು. ನೀನ ನೋಡೇ ಬಿಡೋಣ ತುಳಸಿ. ಈ ಮನೇನ ಕಾಪಾಡೋಕ್ಕೆ ಅಂತ ನೀನು ನಿಂತಿದ್ಯಾ, ಸರ್ವನಾಶ ಮಾಡೋಕ್ಕೆ ಅಂತ ನಾನು ನಿಂತಿದ್ದೀನಿ. ಈ ಶಾರ್ವರಿ ಬೆಂಕಿ ಇದ್ದ ಹಾಗೆ ನೀನು ಬೆಂಕಿನೇ ಸುಡೋಕೆ ಬರ್ತಿದ್ಯಾ. ದಡ್ಡತನ ನಿಂದು. ಈ ಬೆಂಕಿ ಮುಂದೆ ಬಂದರೆ ಸುಟ್ಟು ಹೋಗ್ತೀಯಾ. ತಾತ ಏನಾದರೂ ಬೇಕಿತ್ತಾ? ಕಾಫಿ ಕೊಡ್ಲಾ? ಕಾಫಿ ಗಿಫಿ ಏನೂ ಬೇಡಮ್ಮ. ಸಂಧ್ಯಾ, ನನಗೆ ಆಕ್ಸಿಡೆಂಟ್ ಆಯ್ತಲ್ಲ, ಆ ಸಮಯದಲ್ಲಿ ನನ್ನ ಹತ್ರ ಒಂದು ಕವರ್ ಇತ್ತು. ನೀನು ಆ ಬಟ್ಟೆಗಳನ್ನೆಲ್ಲ ಒಗೆದಿಯಲ್ಲ, ಅವಾಗೇನಾದ್ರು ನಿನಗೆ ಆ ಕವರ್ ಸಿಕ್ತಾ? ಓ, ಆ ಕವರಾ? ಅದನ್ನ ನಾನೇ ಎತ್ತಿಟ್ಟಿದ್ದೆ. ನೀನು ಹಾಸ್ಪಿಟಲಲ್ಲಿ ಕೋಮಾದಲ್ಲಿದ್ದಾಗ ಅದನ್ನು ಕೊಟ್ಟಿದ್ರು. ಇರು ತರ್ತೀನಿ. ಅವರು ಏನು ಕವರ್ ಹುಡುಕ್ತಾ ಇದ್ರಿ? ಕವರಲ್ಲಿ ದುಡ್ಗಿಡ್ ಏನಾದ್ರು ಇತ್ತೇನೋ? ನಾವಿಂಥ ಮಾತಾಡೋವಾಗ ನಿನ್ನ ಕಿವಿ ಭಾರಿ ಚುರುಕಾಗ್ಬಿಡುತ್ತಲ್ವ? ಅಲ್ಲ, ಅದು ಅಲ್ಲ, ಕವರ್ ಕಾಣ್ತಿಲ್ಲ ಅಂತ ಹೇಳಿದ್ರಲ್ಲ, ಅದರಲ್ಲಿ ಏನಾದರೂ ದುಡ್ಡು ಒಡವೆ ಇಟ್ಟಿದ್ರ? ಹಾಗೊಂದು ವೇಳೆ ಅದನ್ನೇನಾದರೂ ಇಟ್ಟಿದ್ರೆ ಅದು ಸಿಗಲ್ಲ ಬಿಡಿ. ಲೇ, ಕವರಲ್ಲಿ ದುಡ್ಡು ಒಡವೆ ಇಟ್ಕೊಂಡು ಓಡಾಡೋಷ್ಟು ದಡ್ಡ ಅಲ್ಲ ಕಣೋ ನಾನು. ಅದರಲ್ಲೂ ಅದನ್ನು ಕದಿಯೋ ಕಳ್ಳರು ಎದುರಿನಲ್ಲೇ ಇರ್ತಾರೆ ಅಂತಂದರೆ ಕವರಲ್ಲಿ ಹಾಗೆಲ್ಲ ಇಟ್ಕೊಂಡು ಓಡಾಡೋಕ್ಕಾಗತ್ತೇನಪ್ಪ? ಸರಿ ಬಿಡಿ, ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋ ತಪ್ಪು ಅಂತ ಹೇಳ್ತಾ ಇದ್ದೀರಿ. ಆಯಿತು, ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊ. ತಾತ, ಈ ಕವರಲ್ಲಿ ಏನಿದೆ? ಇದು ಅಷ್ಟೊಂದು ಇಂಪಾರ್ಟೆಂಟಾ? ತುಂಬ ಇಂಪಾರ್ಟೆಂಟ್ ಅಮ್ಮ. ಇದರಲ್ಲಿ ಒಬ್ಬರ ಜಾತಕನೇ ಇದೆ. ಮುಂದಕ್ಕೆ ಅದು ನನಗೆ ಬೇಕಾಗತ್ತೆ. ಜಾತಕನ? ಯಾವ ಜಾತಕ ತಾತ? ಯಾರಿಗಾದ್ರೂ ಮದುವೆ ಮಾಡ್ಸಕ್ಕೆ ಹೊರಟಿದ್ಯಾ? ಮದುವೆ ಮಾಡಿಸೋದಕ್ಕಲ್ಲ ಸಂಧ್ಯಾ, ತಿಥಿ ಮಾಡಿಸೋಕೆ. ಏನೋ ತಾತ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಅದರಲ್ಲಿ ಏನಿದೆ ಅಂತಲೂ ನಾನು ಗಮನಿಸ್ಲಿಲ್ಲ. ಅಲ್ಲ ತಾತ, ನೀವು ಹೋಗಿದ್ದು ಭಜನೆಗಲ್ವಾ? ಭಜನೆಗೆ ಅಂತ ತಾವರೆಕೆರೆ ತನಕ ಹೋಗಿದ್ರಾ? ರಾತ್ರಿ ಇಡೀ ಭಜನೆ ಮಾಡಿದ್ರ ತಾತ? ಅದು ಅಲ್ಲದೆ ಅಷ್ಟೊತ್ತಲ್ಲಿ ನೀವ್ಯಾಕೆ ರಸ್ತೆಯಲ್ಲಿ ಹೋಗ್ತಿದ್ರಿ? ಇವರೆಲ್ಲಿ ಭಜನೆ ಮಾಡ್ತಿದ್ರು? ಇಡೀ ರಾತ್ರಿ ಮನೆ ಸುತ್ತಾ ಇದ್ರು ಅಷ್ಟೆ. ಅಂದ್ರೆ ಅದು ಈ ನಗರ ಭಜನೆ ಅಂತ ಊರೂರು ಸುತ್ಕೊಂಡು ಭಜನೆ ಮಾಡ್ತಾರಲ್ಲ, ಆ ಥರ ಇಡೀ ರಾತ್ರಿ ಮಾಡ್ತಿದ್ರೇನೋ ಅಂತ ನಾನು ಅನ್ಕೊಂಡೆ. ಅಯ್ಯಪ್ಪ ಸೊಸೆ ಮುದ್ದ, ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಇದ್ರ ಜೊತೆ ತಿನ್ನಕ್ಕೆ ಬೇರೆ ಏನಾದರೂ ಇದ್ರೆ ತಗೊಂಬಂದು ಕೊಡಮ್ಮ. ಇವನ ಮಾತಿನಲ್ಲಿ ಏನೋ ಮಸಲತ್ತಿದೆ. ಇವನ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು.
ನನ್ನ ಬಗ್ಗೆ ಶಾರ್ವರಿ ಹತ್ರ ಇವನೇ ಏನಾದರೂ ಹೇಳ್ತಿರಬಹುದಾ? ಮಾಧವರೇ, CCTV ಫುಟೇಜ್ ಸಿಗ್ತಾ? ಅವ್ರು ಏನು ಹೇಳಿದ್ರು? ನಾವು ಈಗಲೇ ನೋಡ್ಬೋದಂತ? ಇಲ್ಲ ತುಳಸಿ ಅವರೇ, ಅವ್ರ ಸಿಸ್ಟಮ್ ಏನೋ ಪ್ರಾಬ್ಲಮ್ ಆಗಿ CCTV ಫುಟೇಜ್ ಎಲ್ಲ ಡಿಲೀಟ್ ಆಗಿದೆಯಂತೆ. ಬಾಬಾ, CCTV ಫುಟೇಜ್ ಸಿಗ್ಲಿಲ್ವಾ? ಎಂತ ಕೆಲಸ ಆಗೋಯ್ತು. ನಮ್ಮನೆ CCTV ಸರಿಯಾಗಿದ್ದಿದ್ರೆ ನಮಗೆ ಕಷ್ಟನೇ ಇರ್ತಿರ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಬಾವಾ. CCTV ಸರ್ವಿಸ್ಗೆ ಅಂತ ಅವ್ನು ಬಂದಾಗ ಅವ್ನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನಾನು ಅವನ್ನ ವಾಪಸ್ ಕಳಿಸ್ಬಿಟ್ಟೆ. ಆಮೇಲೆ ಸರ್ವಿಸ್ ಮಾಡಿಸೋಣ ಅಂದ್ಕೊಂಡೆ, ಆದರೆ ಟೈಮೇ ಆಗಲಿಲ್ಲ. ಇರಲಿ ಬಿಡು ಶಾರ್ವರಿ, ಹೀಗಾಗತ್ತೆ ಅಂತ ಯಾರು ಗೊತ್ತಿತ್ತು? ನನಗೆ ಗೊತ್ತಿತ್ತು ಮಾಧವ, ಯಾಕಂದರೆ ಇದಕ್ಕೆಲ್ಲ ಸೂತ್ರಧಾರಿನೇ ನಾನು. ಆದರೂ ತಪ್ಪೆಲ್ಲ ನಂದೇ ಬಾವಾ. ಏನು ಹೇಳ್ತಿದ್ಯಾ ಶಾರ್ವರಿ? ಹೌದಲ್ವಾ, ಕಾರ್ ಕಳ್ತನ ಆದಾಗ ನಾನು ಆ ವಿಷಯನ ಮನೆಯವರೆಲ್ರಿಗೂ ಹೇಳಬೇಕಾಗಿತ್ತು. ಆಗಲೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಅದು ನಿಜನೇ. ಆದರೆ ವಿಪರ್ಯಾಸ ನೋಡು, ನಮ್ಮನೆಯಿಂದ ಕಾರ್ ಕದ್ದು ಕಳ್ಳರು ಆತುರದಲ್ಲಿ ಸ್ಪೀಡಾಗಿ ಹೋಗಿ ದತ್ತ ಮತ್ತು ರವೀಂದ್ರ ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿರೋ ಭಯದಲ್ಲಿ ಆ ಕಳ್ಳರು ಅಲ್ಲಿಂದ ಓಡೋಗಿದ್ದಾರೆ. ಅದೇ ಸಮಯಕ್ಕೆ ಅದೇ ರೂಟಲ್ಲಿ ನಿಧಿ ಬಂದಿದ್ದಾಳೆ. ಆಕ್ಸಿಡೆಂಟ್ ಆಗಿದ ತಕ್ಷಣ ಆ ಸ್ಪಾಟಿಗೆ ನಿಧಿ ಬಂದಿರೋದ್ರಿಂದ ಆ ಆಕ್ಸಿಡೆಂಟ್ ತಾನೇ ಮಾಡಿರೋದು ಅಂತ ನಿಧಿ ಅಂದ್ಕೊಂಡಿದ್ದಾಳೆ. ಇದೆಲ್ಲ ಎಷ್ಟೊಂದು ಕೋಇನ್ಸಿಡೆನ್ಸ್ ಅನಿಸ್ತಿದೆ ಅಲ್ವಾ? ಇಷ್ಟೆಲ್ಲ ಘಟನೆಗಳು ನಮ್ಮ ಮನೆಯವ್ರ ಸುತ್ತಾನೆ ಸುತ್ತಿದೆ ಅಂದರೆ ನನಗೀಗಲೂ ನಂಬೋಕೆ ಆಗ್ತಿಲ್ಲ. ಹೌದು, ಇದೆಲ್ಲ ಹೇಳಿ ಮಾಡಿಸಿರೋ ಹಾಗಿದೆ. ಅಂದರೆ ಕತೆ ಬರೆದು ನಡೆಸಿರೋ ಹಾಗಿದೆ. ಯಾವುದೋ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿರೋದೇ ಇದಕ್ಕೆ ಕಾರಣ ಅನ್ನಿಸ್ತಿದೆ. ಅದು ನಿಜನೇ. ನೋಡೋಣ ಏನಾಗುತ್ತೋ. ಓ, ಎಲ್ಲರೂ ಇಲ್ಲೇ ಇದ್ದೀರಾ? ಚಿಕ್ಕಮ್ಮ, ನಿಮ್ಮನ್ನು ಪೊಲೀಸರು ಬರೋಕ್ಕೆ ಹೇಳಿದ್ರು, ನೀವು ಸ್ಟೇಷನ್ಗೆ ಬರಬೇಕು. ನಾನು ಯಾಕೆ ಬರಬೇಕು? ನೀವೇ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀರಲ್ಲ. ಹೆದರು ಅಂಥದ್ದೇನಿಲ್ಲ ಚಿಕ್ಕಮ್ಮ, ಕಾರ್ ನಿಮ್ಮ ಹೆಸರಲ್ಲೇ ಇರೋದ್ರಿಂದ ನಿಮ್ಮನ್ನು ಎಂಕ್ವೈರಿ ಮಾಡ್ತಾರಷ್ಟೇ. ಏನು ನಡೆದಿದೆ ಅದನ್ನು ಹೇಳಿ. ಅದನ್ನೆಲ್ಲ ನೀವೇ ಹೇಳಿದಿರಲ್ಲ ಅಭಿ, ನಾನು ಮತ್ತೆ ಹೋಗುವಂಥದ್ದು ಏನಿದೆ? ಅದಕ್ಕೆ ನೀವ್ಯಾಕೆ ಹೆದರ್ತೀರಾ ಶಾರ್ವರಿ? ತಪ್ಪು ಮಾಡಿರೋರು ಹೆದರಬೇಕು. ನೀವೇನು ನಡೆದಿದೆಯೋ ಅದನ್ನೇ ಹೇಳಿ. ನಿಜವಾಗ್ಲೂ ತಪ್ಪು ಮಾಡಿರೋರು ಯಾರು ಅಂತ ಅವ್ರು ಕಂಡು ಹಿಡಿತಾರೆ. ಚಿಕ್ಕಮ್ಮ, ಬನ್ನಿ ಹೋಗಿ ಬರೋಣ. ಹೆದರ್ಬೇಡ ಶಾರ್ವರಿ, ಹೋಗ್ಬಾ. ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಇಲ್ಲಾಂದಿದ್ರೆ ನಾನೇ ನಿನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದೆ. ಅಭಿ, ನೀನು ಶಾರ್ವರಿನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಾ. ಶಾರ್ವರಿ ಅವರೇ, ಪೊಲೀಸ್ನವ್ರು ಏನೇ ಕೇಳಿದ್ರು ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿ, ಧೈರ್ಯವಾಗಿ ಉತ್ತರ ಕೊಡಿ. ನೀವು ಸ್ವಲ್ಪ ತಡವರ್ಸಿದ್ರು ಆಕ್ಸಿಡೆಂಟ್ ಮಾಡಿದ್ದೇ ನೀವು ಅಂತ ಅನುಮಾನ ಪಟ್ಟರು ಪಡ್ಬೋದು. ಹೌದು, ತುಳಸಿಯವರು ಹೇಳ್ತಿರೋದು ಸರಿನೇ. ನೀನು ಕಾನ್ಫಿಡೆಂಟಾಗಿ ಮಾತಾಡು. ಓಕೆ, ಸರಿ. ಅಭಿ, ನಾವು ಹೊರಡೋಣ, ಬರ್ತೀವಿ. ಸರಿ ಚಿಕ್ಕಮ್ಮ, ನಾವು ಕಾರ್ ಹತ್ರ ಇರ್ತೀವಿ, ನೀವು ಬನ್ನಿ. ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆಯಾ? ಇದಕ್ಕೆಲ್ಲ ಹೆದರ್ಕೊಳ್ಳೋಳಲ್ಲ ಈ ಶಾರ್ವರಿ. ನೋಡ್ತಾ ಇರು ಇದನ್ನೆಲ್ಲ ಹೇಗೆ ತಿರುಗಿಸ್ತೀನಿ ಅಂತ.
ಎಷ್ಟು ಮೆರಿತೀಯೋ ಮೆರಿ ಶಾರ್ವರಿ. ನಿನ್ನ ಪಾಪದ ಕೊಡ ತುಂಬ್ತಾ ಇದೆ. ನಿನ್ನ ಕಡೆಗಾಲ ಹತ್ರ ಆಗ್ತಾ ಇದೆ.